ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನದಡಿ ನವೆಂಬರ್ 26ರಂದು ದುಡಿಯುವ ಜನರ ಹಕ್ಕುಗಳಿಗಾಗಿ ಪ್ರಚಾರ ಆಂದೋಲನ ಬೆಂಗಳೂರು ಚಲೋ ಆಯೋರಾತ್ರಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ಶ್ರಮಿಕ ಶಕ್ತಿಯ ಜಿಲ್ಲಾಧ್ಯಕ್ಷರಾದ ಗಂಗಪ್ಪ ತೋರಣದಿನ್ನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಗುತ್ತಿಗೆ ಪದ್ಧತಿ ಹೆಸರಲ್ಲಿ ಕಾರ್ಮಿಕರಿಗೆ ವಂಚನೆ ಮಾಡಲಾಗುತ್ತಿದ್ದು, ಅಸಂಘಟಿತ ಗುತ್ತಿಗೆ ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರನ್ನೊಳಗೊಂಡಂತೆ ಸೇವಾ ಭದ್ರತೆ ಇಲ್ಲದ ಕಾರ್ಮಿಕರ ಒಳಿತಿಗಾಗಿ ಹೋರಾಟ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಕೊರೋನಾ ಕಾಲದಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕರು ಹಲವಾರು ವರ್ಷಗಳ ಹೋರಾಟದಿಂದ ಪಡೆದ ಕಾರ್ಮಿಕ ಕಾನೂನುಗಳನ್ನು ಮೊಟಕುಗೊಳಿಸಿ 4 ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ತಂದಿದೆ. ಬಂಡವಾಳಶಾಹಿಗಳಿಗೆ ಸಹಸ್ರಾರು ಕೋಟಿ ಲಾಭ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಂಡವಾಳಶಾಹಿಗಳ ಪರ ಕಾನೂನು ಜಾರಿಗೆ ತಂದಿಡಿಯುವ ಜನರ ಜೀವನವು ಹಿಂದೆಂದಿಗಿಂತಲೂ ಹೆಚ್ಚು ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡಿದೆ. ಹೋರಾಟದ ಮೂಲಕ ಕಾರ್ಮಿಕ ಸೌಲಭ್ಯ ಕೇಂದ್ರ ತೆರೆಯಲು ಪಡಿತರ ಬಲಪಡಿಸಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ನೀಡುವುದು, ಕನಿಷ್ಠ ವೇತನ ಸಾಮಾಜಿಕ ಭದ್ರತಾ ಮಂಡಳಿ ಸ್ಥಾಪನೆ. ಅಸಂಘಟಿತ ಗುತ್ತಿಗೆ ಮತ್ತು ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರ ಸಂಯುಕ್ತ ಚಳವಳಿಯ ಭಾಗವಾಗಿ ಎಲ್ಲ ಕಾರ್ಮಿಕರ ಹಕ್ಕುಗಳಿಗಾಗಿ ಈ ತಿಂಗಳ 26ರಂದು ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅಸುರಕ್ಷಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ಬೋದು, ಹಮಾಲಿ ಕಾರ್ಮಿಕರು ಇರ್ಬೋದು, ಕೃಷಿ ಕೂಲಿ ಕಾರ್ಮಿಕರು ಇರ್ಬೋದು, ಹೊರ ಗುತ್ತಿಗೆ ನೌಕರರು ಇರ್ಬೋದು, ಇಂಥ ಕಾರ್ಮಿಕರೆಲ್ಲರಿಗೂ ಕೂಡ ಕನಿಷ್ಠ ವೇತನ ನೀಡದೇನೆ ಸರ್ಕಾರಗಳು ವಂಚನೆ ಮಾಡ್ತವೆ. ಹೊರಗುತ್ತಿಗೆ ಕಾರ್ಮಿಕರ ಈಗಾಗಲೇ ಹೊರಗುತ್ತಿಗೆ ಕಾರ್ಮಿಕ ಕಾರ್ಯವನ್ನು ನಿಷೇಧ ಮಾಡಿ ಅಂತೇಳಿ ಹಲವಾರು ಹೋರಾಟಗಳನ್ನ ಹಮ್ಮಿಕೊಂಡರೂ ಸಹಿತ ಸರ್ಕಾರಗಳು ಯಾವುದೇ ರೀತಿಯಿಂದ ಅದನ್ನು ತಡೆಗಟ್ತಾ ಇಲ್ಲ. ಹೊರಗುತ್ತಿಗೆಯ ಹೆಸರಿನಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳವರೆಗೆ ಸಂಬಳವನ್ನು ನೀಡದೇ ಇರತಕ್ಕಂಥದ್ದು, ಇನ್ನೂ ಅನೇಕ ಸಮಸ್ಯೆಗಳನ್ನ ಅಸುರಕ್ಷಿತ ಕಾರ್ಮಿಕರು ರಾಜ್ಯಾದ್ಯಂತ ಅನುಭವಿಸ್ತಾ ಇದ್ದಾರೆ. ಇಂಥ ಸಮಸ್ಯೆಗಳ ವಿರುದ್ಧವಾಗಿ ಸರ್ಕಾರ ಕೂಡಲೇ ಅವುಗಳಿಗೆ ಕ್ರಮ ಕೈಗೊಳ್ಳಬೇಕಂತೇಳಿ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಿ ಸರ್ಕಾರವನ್ನ ಒಗ್ಗಿಸಿ ಮತ್ತೆ ಕಾರ್ಮಿಕರಿಗೆ ಸಿಗಬೇಕಂತ ಹಕ್ಕುಗಳ ಪರವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇಡೀ ಜಿಲ್ಲಾದ್ಯಂತ ಇರತಕ್ಕಂಥ ಕಾರ್ಮಿಕರು ಈ ಒಂದು ಚಳವಳಿಗೆ ಅಸಂಖ್ಯಾತ ಸಂಖ್ಯೆಯ ಕಾರ್ಮಿಕರು ಬೆಂಗಳೂರಿಗೆ ಬಂದು ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕೆ ಮೂಲಕ ನಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀವಿ.